ಕೊಲ್ಲುತ್ತೇನೆಂದು ಶಪಥ ಮಾಡಿದರು. ನಿನ್ನನ್ನು ಹೊತ್ತು ಬದುಕುತ್ತಿರುವ ತಾಕತ್ತು ಈ ಬಲರಾಮನಿಗಿದೆ. ನನ್ನ ಅಪ್ಪಣೆ ಇಲ್ಲದೆ ನನ್ನ ಮನೆಗೆ ಒಳಗೆ ಬಂದು ನನಗೆ ಮಾತನಾಡುತ್ತೀಯ ಬಡವ. ನಿನ್ನ ಸಾವು ಸಮೀಪಿಸಿತು ಎಂದು ತಿಳಿದು ಅಂತ ಸಾವನ್ನ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಗಂಡುಗರಿ ಬಲರಾಮನಾಗಿದ್ದೇನೆ. ನಾನೇ ಗಂಡು ಎಂದು ಹಾರಾಡುವ ನಿನ್ನಂತ ಚೀಲ ಎಂದು ಬದುಕಲು ಬಿಟ್ಟಿಲ್ಲ ಗೌಡರ ವಂಶದವರು. ಅದಕ್ಕ ನಿಜ ಬೇಕವ್ರು ನನ್ನ ಸಾಕ್ಷಿ ತಗೋರಿ. ಅಕಸ್ಮಾತ್ ಅವರು ಬಿಟ್ಟ ನಾ ಬಿಡವೇ ಹಚ್ಚರು. ನಾನಾರು ಗೊತ್ತೇ ಸಿಕ್ಕಂತೆ ಕುರಿ ಹಾಲು ಕುಡಿದು ಮದವೇರಿ ನಿಂತ ಮದದ್ದಾನೆ. ನಾನೇ ಪುಣ್ಯರಿಂದ ನನ್ನ ತಂಟೆಗೆ ಬಂದರೆ ಕೇಳಿದ ಗಂಡು ಹುಲಿಯಾಗಿ ನಿಂತು ನಿಮ್ಮೆಲ್ಲರೂ ಕೊಂದು ಹಾಕಿ ಆ ನಿಮ್ಮ ರಕ್ತದಲ್ಲಿ ಬಿಸಿ ಸ್ನಾನ ಮಾಡೋದಿದ್ದರೆ ನನ್ನ ಹೆಸರು ಬಲರಾಮನ ತಮ್ಮ ಬಲಶಾಲಿ ಸೊಕ್ಕಿನ ಕುನ್ನಿಯೇ ನನಗೆ ಸವಾಲು ಹಾಕ್ತೀಯ. ನಿನ್ನನ್ನು ಇಲ್ಲಿವರೆಗೆ ರೆಕ್ಕೆ ಬಲಿತು ಹಾರಲಾಲಿಕ್ಕೆ ಬಿಟ್ಟದ್ದು ನಂದೇ ತಪ್ಪಾಯಿತು. ಕರಿಯ ಕಾಳಿಂಗಲಲ್ಲಿ ಅಲ್ಲಿ ಮೇಲೆ ನೋಡ್ರೆ ಹೇಗೆ ಬುದ್ಧಿ ಕೊಡ್ತೀವೋ ಸ್ನೇಹಿತ. ನನಗೆ ಅವಕಾಶ ಕೊಟ್ಟರೆ ನನ್ನ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಅವರನ್ನು ಯಾವ ಯಾವ ಗಳಿಗೆಯಲ್ಲಿ ಯಾವ ತರ ಮುಗಿಸಬೇಕೆಂದು ಯೋಚಿಸಬೇಕು. ಹುಲಿಗಳೆಂದು ಕಲ್ಪಿಸಿ ಅದು ಹುಲಿಯಾಗುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಒಂದು ಸಲ ಯೋಚನೆ ಮಾಡಿ ಎಡೆ ಹತ್ತಿದರೆ 16 ಜನ ವೀರರನ್ನು ಒಂದೇ ಸಲಕ್ಕೆ ಕಚ್ಚಿ ಬಿಡ್ತಾನೆ. ಆಗ ನನ್ನ ವಿಶೇಷವಾಗಿ ಹೇಗಿದೆ ಎಂದು ಆಗ ಎಲ್ಲರಿಗೂ ಗೊತ್ತಾಗುತ್ತದೆ. ಅಲ್ಲ, ನೀನು ಹೀಗಿದೆ ಅಂತ ಮೊದಲೇ ಏಕೋ ನನಗೆ ಹೇಳಲಿಲ್ಲ. ಬೊಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ. ಹೌದು ಕಾಳಿಕ, ನಿನ್ನ ಮಾತಿನಲ್ಲಿ ಅರ್ಥವಿದೆ. ನಾವೀಗ ಬ್ರಹ್ಮ ವಿಷ್ಣು ಮಹೇಶ್ವರ ನಂದಿಯಂತೆ 4 ಜನ ಒಟ್ಟಾಗಿರಬೇಕು. ಅಂದಾಗ ಈ ಸೃಷ್ಟಿ ನಮ್ಮ ಮಸ್ತ್ ಹೇಳ್ತಾರೆ. ಆಗ ನೀವೇ ಇಂದ್ರ, ನಾವೇ ದೇವತೆಗಳು ಏನಂತೀರಾ? ಗುಡ್ ಪಾಯಿಂಟ್. ನಡೆ ಒಳಗೆ ಹೋಗೋಣ.